ಗಾಯ್ಸ್, ವೆಲ್ಕಮ್ ಟು ಹೂವಿನ ಹಡಗಲಿ. ಇಲ್ಲಿ ನಾನು ಫುಡ್ ಎಕ್ಸ್ಪ್ಲೋರ್ ಮಾಡಕಂತ ಹೋಗ್ತಾ ಇದ್ದೀನಿ. ಅದೇ ಹಡಗಲಿ ತುಂಬಾನೇ ಫೇಮಸ್ ಆದಂತ ಕಾಮತ್ ಎಗ್ ರೈಸ್ ಸೆಂಟರ್ ಅಲ್ಲಿ ಇದೀನಿ. ಇಲ್ಲಿ ಎಗ್ ರೈಸ್ ತುಂಬಾನೇ ಫೇಮಸ್ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿರೋ ಜನ ಎಲ್ಲರೂ ಹೇಳ್ತಾ ಇದ್ರು. ಹಾಗಾಗಿ ಇವತ್ತು ಎಗ್ ರೈಸ್ ತಿನ್ಲೇಬೇಕಂತ ಹೇಳಿ ಡಿಸೈಡ್ ಮಾಡ್ಕೊಂಡು ನಾವಿಲ್ಲಿ ಬಂದಿದ್ದೀವಿ. ಈ ಹೋಟೆಲ್ ಅಲ್ಲಿ ಶೆಫ್ ಮತ್ತೆ ಓನರ್ ಇಬ್ರು ಸೇರ್ಕೊಂಡು ಈ ಹೋಟೆಲ್ ನ ನಡೆಸ್ತಾ ಇದ್ದಾರೆ. ಈ ಹೋಟೆಲ್ ಅಲ್ಲಿ ಎಗ್ ರೈಸು, ಸ್ಪೆಷಲ್ ಎಗ್ ರೈಸು, ಅದು ಮಾತ್ರ ಅಲ್ಲ ಆಮ್ಲೆಟ್, ಬುಲ್ಸೈ, ಚಿಕನ್ ಫ್ರೈ ಎಲ್ಲ ಸಿಗುತ್ತೆ. ಅವ್ರು ನಮ್ಮ ಹತ್ರ ಹೇಳಿದ್ದು ಸ್ಪೆಷಲ್ ಎಗ್ ರೈಸ್ ತಗೊಳ್ಳಿ ಅಂತ ಹೇಳ್ಬಿಟ್ಟು, ಹಾಗಾಗಿ ನಾವು ಅದನ್ನ ಓಕೆ ಅಂತ ಹೇಳ್ಬಿಟ್ಟು ಅದನ್ನ ಆರ್ಡರ್ ಮಾಡಿದ್ವಿ. ಎಗ್ ರೈಸ್ಗೂ ಮತ್ತೆ ಎಗ್ ಫ್ರೈಡ್ ರೈಸ್ಗೂ ತುಂಬಾನೇ ಡಿಫ್ರೆನ್ಸ್ ಇದೆ ಗಾಯ್ಸ್. ಯಾಕೆ ಗೊತ್ತಾ? ಎಗ್ ಫ್ರೈಡ್ ರೈಸ್ ಅಲ್ಲಿ ನಾವು ಸಾಸು ಏನೇನೋ ಯೂಸ್ ಮಾಡ್ತೀವಿ, ಆದ್ರೆ ಎಗ್ ರೈಸ್ ಅಲ್ಲಿ ಆ ಥರ ಏನು ಯೂಸ್ ಮಾಡೇ ಇಲ್ಲ. ನೀವು ನೋಡ್ಬೋದು, ಸುಮ್ಮನೆ ಎಣ್ಣೆ ಹಾಕಿ, ಆನಿಯನ್ ಹಾಕಿ, ಮತ್ತೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋದು, ಮತ್ತೆ ಮೊಟ್ಟೆ ಹಾಕ್ಬಿಟ್ಟು ಅದರಲ್ಲಿ ಖಾರ ಉಪ್ಪು ಎಲ್ಲ ಹಾಕಿ ಮಿಕ್ಸ್ ಮಾಡಿ, ಅದಾದ್ಮೇಲೆ ಕುಕ್ ಮಾಡಿದ ರೈಸನ್ನು ಅದರಲ್ಲಿ ಮಿಕ್ಸ್ ಮಾಡಿ ಕೊಟ್ಟರು ನಮಗೆ. ಸೊ ತುಂಬಾನೇ ಡಿಫ್ರೆಂಟ್ ಮತ್ತೆ ನ್ಯಾಚುರಲ್ ಆಗಿ ಅವ್ರು ಯೂಸ್ ಮಾಡಿದ್ದು. ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ. ಹೊಟ್ಟೆ ಹಸು ಇಲ್ಲ, ಆದರೂ ತಿನ್ಬೇಕು ಅನಿಸ್ತಾ ಇದೆ. Say hi to our chef, guys. ವಿತ್ ಚಿಲ್ಲೀಸ್ ಕೊಟ್ಟಿದ್ದವರು. ತುಂಬಾನೇ ಸ್ಮೆಲ್ ಬರ್ತಾ ಇದೆ. ತಿನ್ನೋಣ ಬನ್ನಿ. ನಿಜ ಹೇಳ್ಬೇಕಂದ್ರೆ ತುಂಬಾನೇ ಟೇಸ್ಟಿ ಆಗಿದೆ ಗೈಸ್. ಖಾರ, ಉಪ್ಪು, ಮಸಾಲೆ ಎಲ್ಲ ಕರೆಕ್ಟ್ ಆಗಿದೆ. ಆಮೇಲೆ ನನಗೆ ಸ್ಪೈಸಿ ತುಂಬಾ ಇಷ್ಟ. ಐ ಲವ್ ಸ್ಪೈಸಿ. ಸರಿ ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಊಟ.